ಎಂಎಲ್ಎ ಮುನಿರತ್ನಗೆ ಎದುರಾಗುತ್ತಾ ಎಸ್ಐಟಿ ಗಂಡಾಂತರ. ಐಪಿಎಸ್ ಅಧಿಕಾರಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ತನಿಖೆಯನ್ನ ಮುಂದುವರಿಸುತ್ತಾರೆ. ಈಗಾಗಲೇ ತನಿಖೆಯನ್ನ ರಾಜ್ಯ ಸರ್ಕಾರ ಕೂಡ ಹೊರಡಿಸಿದೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆ ಎಫ್ಐಆರ್ ಎಸ್ಐಟಿಗೆ ವರ್ಗಾವಣೆಯಾಗುತ್ತೆ. ಯಾವುದೇ ಕ್ಷಣದಲ್ಲಾದರೂ ಮುನಿರತ್ನ ಅವರ ಕೇಸ್ ಎಸ್ಐಟಿಗೆ ವರ್ಗಾವಣೆಯಾಗುತ್ತೆ. ಎಸ್ಪಿ ರವಿಶಂಕರ್, ಡಿವೈಎಸ್ಪಿ ಬಾಲರಾಜ್ ತಂಡವನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ವಯಾಲಿಕಾವಲ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 2 ಎಫ್ಐಆರ್ ಕೂಡ ವರ್ಗಾವಣೆ ಆಗುತ್ತೆ. ನಾಳೆಯಿಂದ ಮುನಿರತ್ನ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಪ್ರಾರಂಭವಾಗುತ್ತೆ. ಸೋಮವಾರ ಕೋರ್ಟ್ಗೆ ಅಂದರೆ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಅರ್ಜಿಯನ್ನ ಸಲ್ಲಿಸುತ್ತೆ. ಸೋಮವಾರ ಮುನಿರತ್ನ ಅವರನ್ನ ಎಸ್ಐಟಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ತನಿಖೆ ಅಖಾಡಕ್ಕಿಳಿದಿರುವಂಥದ್ದು. ಮತ್ತೊಂದು ಕಡೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಕೈ ಒಕ್ಕಲಿಗ ನಾಯಕರು. ಶಾಸಕ ಮುನಿರತ್ನ ಅವರ ಪ್ರಕರಣ ಎಸ್ಐಟಿ ತನಿಖೆಗೆ ಈಗ ರಾಜ್ಯ ಸರ್ಕಾರ ವಹಿಸಿರುವಂಥದ್ದು. ಒಂದು ಕಡೆ ಜಾತಿ ನಿಂದನೆ ಕೇಸ್ ಆಗಿರ್ಬೋದು, ಅತ್ಯಾಚಾರ ಪ್ರಕರಣ, ಲಂಚದ ಬೇಡಿಕೆ ಹಿನ್ನೆಲೆ ಹಲವು ದೂರನ್ನ ದಾಖಲಾದ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ವಹಿಸಿರುವಂಥದ್ದು. ರಾಜ್ಯ ಸರ್ಕಾರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ವಿಶೇಷ ತನಿಖಾ ಸಂಸ್ಥೆ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ.